ಮೊದಲ ಪ್ರಮುಖ ಸುದ್ದಿ ಅದು ರಾಜ್ಯ ಕಾಂಗ್ರೆಸ್ ಪಾಳಯಕ್ಕೆ ಸಂಬಂಧಿಸಿದಂತಹ ಸುದ್ದಿ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಇದರ ನಡುವೆ ಈಗ ಡಿಕೆಶಿ ಪವರ್ ಸ್ಟ್ರೋಕ್ ಹೈಕಮಾಂಡ್ಗೆ ದೊಡ್ಡ ಶಾಕ್ ಅನ್ನ ಕೊಡ್ತಾ ಇದೆ. ಡಿಕೆಶಿ ಕೊಟ್ಟಂತಹ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ಗೆ ವರಿಷ್ಠರು ನಿಜಕ್ಕೂ ಥಂಡ ಹೊಡೆದ್ರ ಪವರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ. ಇದರಿಂದ ಹೈಕಮಾಂಡ್ ಶಾಕ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ಗೆ ತಂಡ ಹೊಡೆದ್ರ ವರಿಷ್ಠರು. ಕಾಂಗ್ರೆಸ್ ವರಿಷ್ಠರಿಂದ ಡಿಕೆಶಿಗೆ ಸಿಕ್ಕಂತಹ ಸಂದೇಶವಾದ್ರೂ ಏನು ಮಾಡ್ತೀರೋ ಗೊತ್ತಿಲ್ಲ, ಬೇಗ ಡಿಸೈಡ್ ಮಾಡಿ. ನಾನು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡೋದಿಕ್ಕೆ ಸಿದ್ಧ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ವಿರೋಧಿ ಬಣ ಪಟ್ಟು ಹಿಡಿದಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿಯೇ ಅಧ್ಯಕ್ಷ ಸ್ಥಾನ ಅಂದ್ರೆ ಚುನಾವಣೆಯ ನಂತರ ಅಧ್ಯಕ್ಷರನ್ನ ಬದಲು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿತ್ತು ಹೈಕಮಾಂಡ್. ಆದ್ರೆ ಇಲ್ಲಿಯವರೆಗೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗಿಲ್ಲ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ವರಿಷ್ಠರ ಮುಂದೆ ಹೋಗಿ ಪೆರೇಡ್ ಮಾಡಿದ್ದು ಆಯ್ತು. ಇದರ ನಂತರ ಡಿಕೆ ಶಿವಕುಮಾರ್ ಬಹಳ ಆಕ್ಟಿವ್ ಆಗಿದ್ದಾರೆ. ಇನ್ನೂ ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ವರಿಷ್ಠರ ಮುಂದೆನೆ ಪವರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಮೊದಲು ಅಧಿಕಾರ ಹಂಚಿಕೆಯ ಬಗ್ಗೆ ಸ್ಪಷ್ಟತೆಯನ್ನ ಕೊಡಿ. ಅಧಿಕಾರ ಹಸ್ತಾಂತರ ಯಾವಾಗ ಮಾಡ್ತೀರಾ ಅದನ್ನು ಹೇಳಿ. ಅಧಿಕಾರ ಹಂಚಿಕೆ ಸೂತ್ರ ಹೇಗ್ ಬಗೆಹರಿಸ್ತೀರಾ ಅಂತ ವರಿಷ್ಠರನ್ನ ಕೇಳಿದ್ದಾರೆ ಡಿಕೆಶಿ. ಡಿಕೆಶಿ ಡಿಮ್ಯಾಂಡ್ಗೆ ಹೈಕಮಾಂಡ್ ಪೇಚಿಗೆ ಸಿಲುಕಿದೆ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ತಂಡ ಹೊಡೆದಿದೆ ಹೈಕಮಾಂಡ್. ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ಗೆ ವರಿಷ್ಠರು ಮುಂದೇನು ನಿರ್ಧಾರ ತೆಗೆದುಕೊಳ್ತಾರೆ? ಇನ್ನು ದೆಹಲಿ ಭೇಟಿಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪವರ್ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. 2 ದಿನದ ಹಿಂದೆ ದೆಹಲಿಗೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬೇಡಿಕೆಯನ್ನ ಹೈಕಮಾಂಡ್ ಕೂಡ ಪರಿಗಣಿಸಿದೆ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಇನ್ನೂ ಕೂಡ 6 ತಿಂಗಳು ನಾಯಕತ್ವ ಬದಲಾವಣೆ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಗಂಭೀರವಾಗಿ ಪರಿಗಣನೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ವರಿಷ್ಠರಿಂದ ಚರ್ಚಿಸಿ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ಗೆ ಸಂದೇಶವನ್ನ ರವಾನೆ ಮಾಡಿದೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ತಾವು ಯಾಕೆ ಮುಂದುವರಿಬೇಕು ಅನ್ನೋ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಹೈಕಮಾಂಡ್ ಜೊತೆಗೆ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಅನಿವಾರ್ಯತೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ವಿಚಾರವನ್ನ ಮುಂದಿಟ್ಟಿದ್ದಾರೆ. ಸಚಿವರಿಂದ ಪದೇ ಪದೇ ಬದಲಾವಣೆಯ ಹೇಳಿಕೆಗಳು ಬರ್ತಾ ಇದೆ. ಅದರ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನ ಸರಿಯಾಗಿ ನಿಭಾಯಿಸಿದ್ರೂ ಕೂಡ ತನಗೆ ಸಿಗಬೇಕಾಗಿರುವಂತಹ ಗೌರವ ಸಿಗ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಆಗುವ ನಷ್ಟದ ಬಗ್ಗೆ ಕೂಡ ಹೈಕಮಾಂಡ್ಗೆ ಈ ಸಂದರ್ಭದಲ್ಲಿ ಅವರು ದೂರನ್ನು ಕೊಟ್ಟಿದ್ದಾರೆ. ಹಿರಿಯ ಸಚಿವರುಗಳು ನೀಡುವಂತಹ ಹೇಳಿಕೆಗಳು, ತಾವು ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಹಲವು ಹಿರಿಯ ಸಚಿವರು ನೀಡ್ತಾ ಇರುವಂತಹ ಹೇಳಿಕೆಗಳಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ನಷ್ಟ ಉಂಟಾಗುತ್ತೆ ಆ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಜೊತೆಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಸಿಎಂ ಬಣದ ಸಚಿವರ ವಿರುದ್ಧವೂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ವರಿಷ್ಠರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಆಂತರಿಕ ವಿಚಾರ ಪಕ್ಷದಲ್ಲೇ ಚರ್ಚೆ ಆಗಬೇಕು. ಸಂಪುಟ ವಿಸ್ತರಣೆ ಆದರೆ ಹಿರಿಯರಿಗೂ ಕೂಡ ಅವಕಾಶವನ್ನ ಕೊಡಿ ಅಂತ ಹೈಕಮಾಂಡ್ ಮುಂದೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಂದು ಕಡೆ ಸಿಎಂ ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ ವರಿಷ್ಠರ ಮುಂದೆ. ಇದರ ಜೊತೆಗೆ ಒಂದು ವೇಳೆ ಸಂಪುಟ ವಿಸ್ತರಣೆ ಆದರೆ ಹಿರಿಯರಿಗೆ ಅವಕಾಶ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. 2028ರಲ್ಲೂ ನನ್ನ ನೇತೃತ್ವದಲ್ಲೇ ಚುನಾವಣೆಗೆ ಸಿದ್ಧ. ಸೋನಿಯಾ ಗಾಂಧಿಗೆ ದೂರು ಕೊಡೋದಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. 2 ದಿನದ ಹಿಂದೆ ಅದನ್ನೇ ಹೇಳಿದ್ರು ಡಿಕೆ ಶಿವಕುಮಾರ್. ನನಗೆ ವರ್ಚಸ್ಸಿದೆ, ಫೇಸ್ ಇದೆ, ಮುಂದಿನ ಎಲೆಕ್ಷನ್ ನನ್ನ ನೇತೃತ್ವದಲ್ಲೇ ಆಗತ್ತೆ. ಸಚಿವನಿಂದ ಹಿಡಿದು ಡಿಸಿಎಂ ವರ್ಗೂ ಕೂಡ ಕೆಲಸ ಮಾಡಿದ್ದೀನಿ, ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಹೀಗಿರುವಾಗ ನಾನು ಮನೇಲಿ ಕೂತ್ಕೊಳ್ಳಕ್ಕಾಗತ್ತಾ? ಸೋನಿಯಾ ಗಾಂಧಿಗೆ 2028ರಲ್ಲೂ ನನ್ನ ನೇತೃತ್ವದಲ್ಲೇ ಚುನಾವಣೆಗೆ ಹೋಗೋ ಕುರಿತಾಗಿ
ಮಾತನಾಡ್ತಾರಂತೆ ಡಿ ಕೆ ಶಿವಕುಮಾರ್. ದೂರು ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಯಾಕೆ ಮಾಡಬಾರ್ದು, ಇದರಿಂದ ಪಕ್ಷಕ್ಕೆ ಯಾವ ರೀತಿ ನಷ್ಟ ಆಗತ್ತೆ, ಬದಲಾವಣೆ ಮಾಡದೆ ಇದ್ರೆ ಏನೆಲ್ಲ ಲಾಭಗಳಾಗತ್ತೆ, ಅಧ್ಯಕ್ಷರ ಅನಿವಾರ್ಯತೆ ಯಾಕೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.